ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಸ್ಯಾಂಡ್ವಿಚ್. 12 ಮೊಟ್ಟೆ, 1 ಪ್ಯಾಕ್ ಬ್ರೆಡ್, ಕೊತ್ತಂಬರಿ ಸೊಪ್ಪು, ಮಯೋನೆಸ್. ಇಷ್ಟು ಐಟಮಲ್ಲಿ ಒಂದು ತುಂಬ ರುಚಿಕರವಾದ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಎಗ್ಗಿದ್ದು ವೈಟ್ ಹಾಗೂ ಎಲ್ಲೋ ಸಪ್ರೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಮ್ಮ ಪ್ರೊಸೀಜರ್ ತುಂಬ ಈಸಿ ಆಗುತ್ತೆ. ಈಗ ಸಪ್ರೇಟ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ, ಹಾಗೆ ಇದನ್ನು ಸಣ್ಣ ಪೀಸ್ ಆಗಿ ಹೆಚ್ಕೊಳ್ಳೋಣ. ಇದು ಪುಡಿ ಆಗೋದಿಲ್ಲ, ಹಾರ್ಡ್ ಬಾಯ್ಲ್ಡ್ ಎಗ್ ಇದು. 15 to 20 ಮಿನಿಟ್ಸ್ ಬೇಯಿಸಿದ್ದೀನಿ ನಾನು ಮೊಟ್ಟೆನ. ಸಾಫ್ಟ್ ಬಾಯ್ಲ್ ಮಾಡ್ಕೋಬೇಡಿ, ಹಾರ್ಡ್ ಬಾಯ್ಲೇ ಮಾಡ್ಕೊಳ್ಳಿ. ಈ ಥರ ಸಣ್ಣ ಪೀಸಾಗಿ ಹೆಚ್ಕೊಳ್ಳೋಣ ನೋಡಿ. ಹಾಗೇನೆ ಎಗ್ ವೈಟನ್ನು ಇದೇ ಥರ ಪೀಸಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಎಗ್ ಎಲ್ಲೋ ಪೋರ್ಷನ್ ಅದನ್ನು ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಹಾಗೆ 3 ರಿಂದ 4 ಟೀ ಸ್ಪೂನ್ ಮಯೋನೆಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಮಯೋನೆಸ್ ಬೇಕಾದರೂ ತೊಗೊಳ್ಬೋದು. ಇನ್ನೂ ಜಾಸ್ತಿ ಕ್ರೀಮಿ ನಿಮಗೆ ಬೇಕು ಅಂದರೆ ಮಯೋನೆಸನ್ನು ಜಾಸ್ತಿನೂ ಮಾಡ್ಕೋಬೋದು. 5 ಟೇಬಲ್ ಸ್ಪೂನ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ, 1 ಚಿಟಿಕೆ ಸಾಕು ಇದಕ್ಕೆ, ಯಾಕಂದರೆ ಆಲ್ರೆಡಿ ಮಯೋನೆಸ್ ಸಾಲ್ಟೆಡ್ ಇರುತ್ತೆ. ಹಾಗೆ ಸ್ವಲ್ಪ ಪೆಪ್ಪರ್, ಕಾಳು ಮೆಣಸಿನ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಫ್ರೀ ಹ್ಯಾಂಡಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಫೋರ್ಸ್ಫುಲ್ಲಿ ಮಾಡಬೇಡಿ, ಅದು ಫುಲ್ ಪುಡಿ ಆಗೋಗುತ್ತೆ. ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಇದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವು ಮಕ್ಕಳಿಗೆ ಖಾಲಿ ಎಗ್ ಫ್ಲೇವರ್ ತುಂಬ ಇಷ್ಟ ಆಗೋದಿಲ್ಲ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇದು ಮಿಕ್ಸ್ ಆಗ್ತಾ ಬರ್ತಾ ಇದೆ. ತುಂಬ ಏನು ನಾನು ಪ್ರೆಸ್ ಮಾಡ್ತಿಲ್ಲ, ಲೈಟ್ ಪ್ರೆಸ್ ಅಷ್ಟೇ. ಇದಕ್ಕೀಗ ಎಗ್ ವೈಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. 1 ಸ್ಲೈಸಿಗೆ ನಾನು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಫಿಲ್ ಮಾಡ್ತಾ ಇದ್ದೀನಿ. ಇದೇನು ನಿಮಗೆ ಬೀಳೋದಾಗಲಿ, ಅದು ಮಿಕ್ಸ್ಚರ್ ಹೊರಗೆ ಬರೋದು ಏನೂ ಆಗೋದಿಲ್ಲ, ಯಾಕಂದರೆ ಅದು ಸ್ಟಿಕ್ಕಿ ಆಗಿರುತ್ತೆ. ತುಂಬ ಚೆನ್ನಾಗಿ ಅದು ಕವರ್ ಆಗುತ್ತೆ ನೋಡಿ. ಹೀಗೆ ಮಾಡಿ ಸೆಕೆಂಡ್ ಲೇಯರನ್ನಿಟ್ಟು ಚಂದ ಮಾಡಿ ಪ್ರೆಸ್ ಮಾಡಿ. ಹಾಗೆ ಅದು ಆ ಪ್ರೆಸ್ ಹಾಗೆ ಇರುತ್ತೆ ನೋಡಿ. ಈಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಮಕ್ಕಳಿಗೆ ಬಾಕ್ಸ್ ಆಗಲಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಲೈಟಾಗೂ ಇರುತ್ತೆ ನೋಡಿ. ಎಗ್ ಸ್ಯಾಂಡ್ವಿಚ್ ರೆಡಿ ಇದೆ. ಜಾಪನೀಸ್ ಸ್ಯಾಂಡ್ವಿಚ್ ಅಂತಲೂ ಇದನ್ನು ಕರೀತಾರೆ. ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.